ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಆದಷ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಜನ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ, ತುಂಬ ಮೆಸೇಜ್ ಮಾಡ್ತಿದ್ದೀರಾ. ಆದಷ್ಟು ತುಂಬಾ ಕೆಲಸ ಇರೋದ್ರಿಂದ ವೀಡಿಯೋ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಕಟ್ಟಿಂಗ್ ಸ್ಟಿಚಿಂಗ್ ವಿಡಿಯೋನ ಕೇಳ್ತಿದ್ದೀರಾ, ತುಂಬ ಪ್ರಶ್ನೆಗಳನ್ನ ಕೇಳ್ತಿದ್ದೀರಾ. ಅದಕ್ಕೆಲ್ಲ ನಂಗೆ ಸರಿಯಾಗಿ ಆನ್ಸರ್ ಮಾಡೋದಕ್ಕೂ ಆಗ್ತಿಲ್ಲ, ವೀಡಿಯೋ ಮಾಡೋದಕ್ಕೂ ಆಗ್ತಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಮುಂದೆ ಫ್ರೀ ಮಾಡಿಕೊಂಡು ನೀವು ಕೇಳಿದಂಥ ಎಲ್ಲ ವೀಡಿಯೋನ ಮಾಡೋಕ್ಕೋ ಪ್ರಯತ್ನ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇದ್ದರೆ ನಮಗೂ ಕೂಡ ಆದಷ್ಟು ಎಷ್ಟೇ ಟೈಮ್ ಇಲ್ಲ ಅಂದರೂ ಕೂಡ ಒಂದು ವೀಡಿಯೋನ ಮಾಡಾಕಬೇಕು ಅನ್ನುವಷ್ಟು ಖುಷಿಯಾಗುತ್ತೆ. ತುಂಬ ಜನ ಫೋನ್ ಮಾಡಿ ಕೂಡ ಕೇಳ್ತಿದ್ದೀರಾ, ತುಂಬ ಚೆನ್ನಾಗಿ ಹೇಳ್ಕೊಡ್ತೀರಾ, ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತೀರಾ, ಫಿನಿಶಿಂಗ್ ಚೆನ್ನಾಗಿದೆ ಮತ್ತು ವೀಡಿಯೋದಲ್ಲಿ ಚೆನ್ನಾಗಿ ಮಾತಾಡ್ತೀರಾ. ಈ ರೀತಿಯಾಗಿ ತುಂಬ ರೀತಿಯಾಗಿ ಫೋನ್ ಮಾಡಿ ಕೂಡ ಖುಷಿಯಿಂದ ಮಾತಾಡ್ತೀರಾ. ಮತ್ತು ನನ್ನ ಕಂಪ್ಯೂಟರ್ ಮಿಷಿನ್ ಬಗ್ಗೆ ಕೂಡ ಕೇಳ್ತೀರಾ, ಮಾಡ್ಬೋದಾ, ಈ ರೀತಿಯಾಗಿ ತುಂಬ ಪ್ರಶ್ನೆಗಳನ್ನ ಕೇಳಿದ್ದೀರಾ. ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡೋದಕ್ಕೂ ಕೂಡ ನಂಗೆ ಆಗ್ತಿಲ್ಲ. ಮುಂದೆ ಸಾಧ್ಯ ಆದರೆ ಇದ್ರ ಬಗ್ಗೆ ಎಲ್ಲ ನೀವು ಕೇಳಿದಂತಕ್ಕೆ ಎಲ್ಲದಕ್ಕೂ ಕೂಡ ವೀಡಿಯೋ ಮಾಡೋಕ್ಕೋ ಪ್ರಯತ್ನ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಎಲ್ಲ ಡಿಸೈನ್ಸು ಚೆನ್ನಾಗಿದೆ, ಸ್ಕ್ರೀನ್ಶಾಟ್ ತೊಗೊಂಡು ನೀವು ಕೂಡ ಎಲ್ಲಿ ಬೇಕಲ್ಲಿ ಸ್ಟಿಚ್ ಮಾಡಿಸ್ಕೋಬೋದು. ಮತ್ತು ಕೊರಿಯರ್ ಮಾಡಿದ್ರೆ ನೀವು ಸ್ಟಿಚ್ ಮಾಡಿಕೊಡ್ತೀರಾ, ಹೇಗೆ ಏನು ಅಂತ ತುಂಬ ಜನ ಕೇಳ್ತಿದ್ದೀರಾ. ಕೊರಿಯರ್ ಮಾಡಿದ್ರು ಕೂಡ ಸ್ಟಿಚ್ ಮಾಡಿಕೊಡ್ತೀವಿ. ಇವಾಗ ಒಂದು 2-3 ಜನ ಕೊರಿಯರ್ ಮಾಡಿದ್ರು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಮತ್ತು ಒಬ್ಬರು ಕುಣಗಲ್ಲಿಂದ ಉಟ್ಕೊಂಡು ಬಂದೇ ತಂದುಕೊಟ್ಟಿದ್ರು, ಅವರಿಗೂ ಕೂಡ ಸ್ಟಿಚ್ ಮಾಡಿಕೊಟ್ಟೆ. ಅವರು ಕೂಡ ತುಂಬಾ ಖುಷಿಪಟ್ಟರು. ಇವತ್ತಿನ ವಿಡಿಯೋದಲ್ಲಿ ಇವಾಗ ಒಬ್ಬರದೇ ಕಸ್ಟಮರ್ದು 3 ಬ್ಲೌಸ್ ಕೊಟ್ಟಿದ್ರು. ಅವರು ನಿಧಾನಕ್ಕೆ ಕೊಡಿ ಪರವಾಗಿಲ್ಲ ಅಂತ ಹೇಳಿದರು. ಇಲ್ಲ ಇವತ್ತೇ ಬೇಕು ಅಂತ ಅರ್ಜೆಂಟ್ ಮಾಡಿದ್ರು. ಅರ್ಜೆಂಟಲ್ಲಿ ಕೂಡ ನನಗೆ ಸಾಧ್ಯ ಆದಂಥ ಡಿಸೈನ್ ಮಾಡಿ ಸ್ಟಿಚ್ ಮಾಡಿಕೊಟ್ಟೆ. ಯಾಕೆಂದರೆ ಅವರು ತುಂಬ ದಿನದಿಂದ ಕೊಟ್ಟಿದ್ರು. ಪರವಾಗಿಲ್ಲ ನಿಧಾನಕ್ಕೆ ಕೊಡಿ ಅಂತ ಹೇಳಿದವರು ಇವಾಗಿಲ್ಲ ನಮಗೆ ಬೇಕೇ ಬೇಕು ಇವತ್ತು, ಅರ್ಜೆಂಟ್ ಇದೆ ಅಂತ ಹೇಳಿದ್ರು. ಹಾಗಾಗಿ ನನ್ನಿಂದ ಯಾವ ಡಿಸೈನ್ ಸಾಧ್ಯನೋ ಆ ರೀತಿಯಾಗಿ ಡಿಸೈನ್ ಮಾಡಿಕೊಟ್ಟಿದ್ದೀನಿ. ಕಸ್ಟಮರ್ ತೊಗೊಂಡೋಗಿದ್ದಾರೆ. ನೈಟ್ ಟೈಮ್ ವೀಡಿಯೋ ಮಾಡ್ಕೊಂಡಿರೋದ್ರಿಂದ ನಿಮ್ಗೆ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಿಲ್ವೋ ಗೊತ್ತಿಲ್ಲ. ಆದಷ್ಟು ನನ್ನ ವೀಡಿಯೋಸ್ನ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ. ಕಟ್ಟಿಂಗ್ ವಿಡಿಯೋ, ಸ್ಟಿಚಿಂಗ್ ವಿಡಿಯೋ ಎಲ್ಲ ಥರ ವೀಡಿಯೋನು ಮಾಡೋಕ್ಕೋ ಪ್ರಯತ್ನ ಮಾಡ್ತೀನಿ. ಕಂಪ್ಯೂಟರ್ ಮಿಷಿನ್ ಬಗ್ಗೆ ಕೂಡ ತುಂಬ ಜನ ಕೇಳ್ತಿದ್ದೀರಾ, ಅದ್ರ ಬಗ್ಗೆನೂ ಕೂಡ ತುಂಬ ವೀಡಿಯೋಸ್ ಹಾಕಿದ್ದೀನಿ. ಇನ್ನೂ ಸಾಧ್ಯ ಆದರೆ ಮುಂದೆ ಇನ್ನೂ ವೀಡಿಯೋ ಮಾಡೋಕ್ಕೋ ಪ್ರಯತ್ನ ಮಾಡ್ತೀನಿ. ಯಾರೆಲ್ಲ ತೊಗೊಂಡು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲಸ ಬರೋದೊಂದನ್ನು ಬಿಟ್ಟು ಅದ್ರ ಬಗ್ಗೆ ಯಾವುದೇ ರೀತಿ ಫಿನಿಶಿಂಗ್ ಕೊಡೋದಾಗಲಿ, ಕೆಲಸ ಮಾಡೋದಾಗಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಕೆಲಸ ಬರಬೇಕು, ಅದೊಂದನ್ನು ಮಾತ್ರ ನೋಡ್ಕೊಂಡು ಮಾಡಿ. ನೀವು ನಿಮ್ಮ ಹಳ್ಳೀಲಿ ಸಾಧ್ಯ ಆಗುತ್ತಾ, ಮಾಡ್ಬೋದಾ ಅನ್ನೋದನ್ನು ನೋಡ್ಕೊಂಡು ಮಾಡಬೇಕಷ್ಟೇ. ನನಗೆ ಕೆಲಸ ತುಂಬಾ ಬರ್ತಿದೆ, ತುಂಬ ಚೆನ್ನಾಗಿ ಆಗ್ತಿದೆ. ಈ ಹಳ್ಳೀಲಿ ಕೂಡ ನೀವು ಮಾಡ್ತಿದ್ದೀರಾ ಅಂತ ತುಂಬ ಜನ ತುಂಬ ಪ್ರಶ್ನೆಗಳನ್ನ ಕೇಳ್ತಿದ್ದೀರಾ. ಅದಕ್ಕೆಲ್ಲ ಮುಂದೆ ಒಂದು ದಿನ ವೀಡಿಯೋ ಹಾಕೋ ಪ್ರಯತ್ನ ಮಾಡ್ತೀನಿ. ಅದ್ರ ಬಗ್ಗೆ ಎಲ್ಲ ನಾನು ಯಾವ ರೀತಿ ಮಾಡಿದೆ, ಯಾವ ರೀತಿ ಎಲ್ಲ ಆಗ್ತಿದೆ ಅನ್ನೋದನ್ನು ವೀಡಿಯೋ ಮಾಡೋಕ್ಕೋ ಪ್ರಯತ್ನ ಮಾಡ್ತೀನಿ. ಇದು ನೋಡಿ, ಈ ಡಿಸೈನ್ಸ್ ಎಲ್ಲ ಇಷ್ಟ ಆಗಿದ್ರೆ ನೀವು ಕೂಡ ಸ್ಕ್ರೀನ್ಶಾಟ್ ತೊಗೊಂಡು ಸ್ಟಿಚ್ ಮಾಡಿಸ್ಕೋಬೋದು. ನನಗೂ ಕೂಡ ಕೊರಿಯರ್ ಮಾಡಿದ್ರೆ ನಾನು ಕೂಡ ಸ್ಟಿಚ್ ಮಾಡಿಕೊಡ್ತೀನಿ. ತುಂಬ ಇಲ್ಲಿ ಅಕ್ಕಪಕ್ಕ ಇರುವಂಥ ಊರವರೆಲ್ಲ ತುಂಬ ಜನ ಫೋನ್ ಮಾಡಿ ಕೂಡ ಕೇಳ್ತಿದ್ದೀರಾ. ನಿಮಗೆ ಇಷ್ಟ ಅನಿಸಿದ್ರೆ ನೀವು ಮೊದಲನೇ ಸಲ ನೀವು ಅಲ್ಲೇ ಫೋನಲ್ಲೇ ಕೇಳಿದ್ರೆ ಯಾವುದೂ ಅರ್ಥ ಆಗೋಲ್ಲ. ನೀವು ಒಂದು ಸಲ ಕೊಟ್ಟು ನೋಡಿದ್ರೆ ನಿಮಗೆ ಸರಿ, ನನ್ನ ಸ್ಟಿಚ್ಚಿಂಗ್ ಆಗಿರ್ಬೋದು, ನನ್ನ ಕಟ್ಟಿಂಗ್ ಆಗಿರ್ಬೋದು, ಡಿಸೈನ್ಸ್ ಆಗಿರ್ಬೋದು, ನಿಮಗೆ ನೋಡಿದ ತಕ್ಷಣ ಇಷ್ಟ ಆಗಿದೆ ಅಂತ ಫೋನ್ ಮಾಡಿ ಕೂಡ ಕೇಳ್ತೀರಾ. ಕೇಳಿದ್ರೆ ನಮಗೇನು ಇದಾಗಲ್ಲ. ನೀವು ತಂದುಕೊಟ್ರೆ 1-2 ಸ್ಟಿಚ್ ಮಾಡಿಸ್ಕೊಂಡ್ರೆ ಮಾತ್ರ ನಿಮಗೆ ನಮ್ಮ ಸ್ಟಿಚ್ಚಿಂಗು ಏನು ಎತ್ತ ಅನ್ನೋದು ಅರ್ಥ ಆಗೋದು. ನಿಮ್ಗೆ ಇಷ್ಟ ಅಂತ ಅನಿಸಿದರೆ ನೀವು ಒಂದು ಬ್ಲೌಸ್ನ ಕೊಟ್ಟು ನೋಡಿ, ನಿಮ್ಗೆ ಸರಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ಮುಂದುವರಿಸಿ, ಇಲ್ಲ ಅಂದರೆ ಬೇಡ. ತುಂಬ ಜನ ಕೇಳ್ತಿರ್ತೀರಾ, ನಾವು ಕೊಟ್ಟರೆ ಎಷ್ಟು ಬೇಗ ಕೊಡ್ತೀರಾ ಏನು ಅಂತ. ನೀವು ಕೊಡೋದಕ್ಕಿಂತ ಮುಂಚೆನೇ ನಾವು ಯಾವ ರೀತಿ ಹೇಳ್ದಕ್ಕಾಗತ್ತಲ್ವ. ನೀವು ಬಟ್ಟೆನ ಕೊಟ್ಟು ಆಮೇಲೆ ಎಷ್ಟು ದಿನಕ್ಕೆ ಸ್ಟಿಚ್ ಮಾಡಿಕೊಡ್ತೀರಾ ಅನ್ನೋಗಿದ್ರೆ ನಾವು ಹೇಳ್ಬೋದು. ಕೊರಿಯರು ಯಾವ ರೀತಿ ತಲುಪುತ್ತೆ ಏನು, ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಕೂಡ ನಿಮಗೆ ಇಷ್ಟು ದಿನದಲ್ಲಿ ಕೊಡ್ತೀವಿ ಅಂತ ಹೇಳ್ಬೋದು. ಅದನ್ನೆಲ್ಲ ನೋಡಿಕೊಂಡು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ಸ್ಟಿಚ್ ಮಾಡಿಸ್ಕೋಬೇಕು ಅಂತಿದ್ದೀರಾ ಆದಷ್ಟು ನನ್ನ ಫೋನ್ ನಂಬರ್ನ ನಾನು ಯೂಟ್ಯೂಬ್ ಚಾನಲಲ್ಲಿ ಕೊಟ್ಟಿದ್ದೀನಿ. ಬೇಕು ಅನ್ನೋಗಿದ್ದರೆ ಫೋನ್ ಮಾಡಿ, ನಾನು ಅಡ್ರೆಸ್ನ ಕಳಿಸ್ಕೊಡ್ತೀನಿ. ಕೊರಿಯರ್ ಮಾಡಿದ್ರೆ ಕೂಡ ಸ್ಟಿಚ್ ಮಾಡಿಕೊಡ್ತೀನಿ. ಇಲ್ಲೇ ಅಕ್ಕಪಕ್ಕ ಇದ್ದರೂ ಕೂಡ ನೀವು ಫೋನ್ ಮಾಡಿದ್ರೆ ನಾನು ಅಡ್ರೆಸ್ ಹೇಳ್ತೀನಿ, ಬಂದು ಸ್ಟಿಚ್ ಮಾಡಿಸ್ಕೋಬೋದು. ನಿಮ್ಮ ಖುಷಿ. ನಿಮಗೆ ವಿಡಿಯೋದಲ್ಲಿ ನೋಡಿ ತುಂಬಾ ಖುಷಿಪಟ್ಟು ಫೋನ್ ಮಾಡಿ ಕೇಳ್ತಿದ್ದೀರಾ. ಇಲ್ಲಿ ಬಂದು ನೀವು 1-2 ಸ್ಟಿಚ್ ಮಾಡಿಸ್ಕೊಂಡು ನಿಮಗೆ ಸರಿ ಅನಿಸಿದ್ರೆ ಆಮೇಲೆ ಬೇಕಾದ್ರೆ ನೀವು ಮುಂದುವರಿಸ್ಬೋದು. ತುಂಬ ಜನ ಹಳ್ಳಿ ಅಂತಲೇ ಹೆದರ್ಕೊಳ್ತಿದ್ದಾರೆ, ಕೇಳ್ತಾರೆ ಫೋನ್ ಮಾಡಿ ಎಲ್ಲಿ ಏನು ಅಂತ ಕೇಳಿದಾಗ ನಾವು ಈ ರೀತಿ ಹಳ್ಳೀಲಿ ಅಂತ ಹೇಳಿದ ತಕ್ಷಣ, ಹಳ್ಳಿ ಅಂದ ತಕ್ಷಣ ಎಷ್ಟೋ ಜನ ಸುಮ್ಮನೆ ಆಗಿಬಿಡ್ತಾರೆ. ಫೋನಲ್ಲಿ ಕೇಳಿದ ತಕ್ಷಣ ಸುಮ್ಮನೆ ಆಗಿಬಿಡ್ತಾರೆ. ಹಳ್ಳಿ ಅಂತ ಅಂದ್ಕೋಬೇಡಿ. ನಾವು ಸಿಟಿಲಿ ಏನು ಕೆಲಸ ಮಾಡ್ತೀವಿ ಅದೇ ಕೆಲಸನ ಮಾಡ್ತೀವಿ. ನೀವು ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀರಾ, ಆದರೂ ಯಾಕೆ ನೀವು ಅಲ್ಲಿಗೆ ಹೋಗಿ ಸಿಟಿಗೆ ಹೋಗಿ ಅಂಗಡಿನ ಮಾಡಬಾರ್ದು ಅಂತ ಕೇಳ್ತಾರೆ. ಏನೋ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಎಲ್ಲ ಮುಂದೆ ನಾನು ವೀಡಿಯೋ ಹಾಕ್ತೀನಿ. ನನಗೆ ಯಾವ ರೀತಿ ಎಲ್ಲ ಇಂಪ್ರೂವ್ಮೆಂಟ್ ಆಯಿತು, ನಂಗೆ ಕೆಲಸ ಇದೆ, ಕೆಲಸ ಇರೋದಕ್ಕೋಸ್ಕರ ನಾನು ಹಳ್ಳಿನ ಬಿಟ್ಟು ಸಿಟಿಗೆ ಹೋಗ್ತಿಲ್ಲ. ಕೆಲಸ ಇಲ್ಲದೇ ಇದ್ದರೆ ನಾವು ಸಿಟಿಗೆ ಹೋಗಿ ಕೆಲಸನ ಹುಡ್ಕೊಂಡು ಮಾಡ್ಬೋದು. ಆದರೆ ನಾವು ಇದ್ದಲ್ಲೇ ಕೆಲಸ ಬರ್ತಿರ್ಬೇಕಾದ್ರೆ ನಾವು ಯಾಕೆ ಸಿಟಿಗೆ ಹೋಗಿ ಕೆಲಸ ಮಾಡಬೇಕಲ್ವ. ನಾನೊಬ್ಬರು ಕೊರಿಯರ್ ಮಾಡಿದರು ಅಂತ ಹೇಳಿದ್ರಲ್ಲ, ಈ ಫಸ್ಟ್ನೇ ಕೊರಿಯರ್
ಹೇಳಿದರು ನನಗೆ ಇವ್ರು ಮಾಡಿರುವಂಥದ್ದು. ಹಾಗಾಗಿ ನನಗೂ ಕೂಡ ತುಂಬಾ ಖುಷಿ ಆಯಿತು, ಅವರಿಗೂ ಕೂಡ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಫೋಟೋ ಕೂಡ ಕಳಿಸ್ಕೊಟ್ಟಿದ್ರು ಮತ್ತು ಮೆಸೇಜು ಕೂಡ ಮಾಡಿದರು. ಪ್ರೆಗ್ನೆಂಟ್ ಆಗಿರೋದ್ರಿಂದ ನಾನು ಫೋಟೋ ಏನು ಆ್ಯಡ್ ಮಾಡಲಿಲ್ಲ ಇಲ್ಲಿಗೆ, ಏಕೆಂದರೆ ಪ್ರೆಗ್ನೆಂಟು ಸುಮ್ಮನೆ ಅವರಿಗೆ ತೊಂದರೆ ಆದರೆ ಕಷ್ಟ ಆಗುತ್ತೆ ಅಂತೇಳಿ ನಾನು ಫೋಟೋನ ಹಾಕಿಲ್ಲ. ತುಂಬಾ ಖುಷಿಪಟ್ಟರು, ತುಂಬ ಖುಷಿಯಿಂದ ಮೆಸೇಜ್ ಮಾಡಿದರು, ಫೋಟೋ ಕಳಿಸ್ಕೊಟ್ರು, ಚೆನ್ನಾಗಿದೆ ಅಂತ ಹೇಳಿದರು. ನನಗೂ ಕೂಡ ತುಂಬಾ ಖುಷಿ ಆಯಿತು. ಮೊದಲನೇ ಕೊರಿಯರ್ ಮಾಡಿರುವಂಥ ಕಸ್ಟಮರ್ ನನಗೆ ಅವರು. ಹಾಗಾಗಿ ನಾನು ಕೂಡ ಇದು ಒಂದು ನೆನಪಲ್ಲಿ ಇರುತ್ತೆ ಅಂದ್ಕೊಂಡು ಈ ಡಿಸೈನ್ ತುಂಬ ಸಲ ಮಾಡಿದ್ದೀನಿ, ಆದರೂ ಕೂಡ ಒಂದು ನೆನಪಲ್ಲಿರುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಸೇರಿಸ್ಕೊಂಡು ಅವ್ರ ವಿಡಿಯೋನು ಕೂಡ ಹಾಕ್ತಿದ್ದೀನಿ. ಬ್ಲೌಸ್ ಡಿಸೈನ್ಸ್ ಎಲ್ಲ ತುಂಬಾ ಇಷ್ಟಪಟ್ಟು ತುಂಬ ಜನ ಫೋನ್ ಮಾಡ್ತಿದ್ದೀರಾ. ಎಲ್ರಿಗೂ ಕೂಡ ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಮಾತಾಡೋದಕ್ಕೆ ಅಂತಲೇ ಫೋನ್ ಮಾಡಿ ಮಾತಾಡ್ತಿದ್ದೀರಾ, ಅವರಿಗೂ ಕೂಡ ತುಂಬ ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಈ ಕೊರಿಯರ್ ಮಾಡಿರೋಂಥ ಕಸ್ಟಮರ್ ಕೂಡ ಅಷ್ಟೇ ತುಂಬಾ ಖುಷಿಪಟ್ಟರು, ತುಂಬಾ ಚೆನ್ನಾಗಿದೆ, ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದರು. ನನಗೂ ಕೂಡ ತುಂಬಾ ಖುಷಿ ಆಯಿತು. ಮತ್ತು ಒಬ್ಬರು ಕುಣಗಲ್ಲಿಂದ ಹುಡ್ಕೊಂಡು ಬಂದು ತಂದುಕೊಟ್ಟಿದ್ರು. ಅವ್ರದ್ದು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಏಕೆಂದರೆ ಅವರು ಇನ್ನೂ 2-3 ದಿನ ಆಗುತ್ತೆ ನಾವು ಬರೋದು, ನೀವು ಸ್ಟಿಚ್ ಮಾಡಿ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿದೆ, ಆದರೆ ಇಲ್ಲ ಅವರು ಬೇಕೇ ಬೇಕು, ನಾವು ಬರ್ತಿದ್ದೀವಿ ಅಂತ ಹೇಳಿದ್ರು. ನನಗೂ ಬೇರೆ ಒಂದು ಕಡೆ ಫಂಕ್ಷನ್ ಇರೋದ್ರಿಂದ ನನಗೆ ಅದನ್ನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಾಗೆಯೇ ಅವರಿಗೆ ಬಟ್ಟೆನ ಕೊಟ್ಬಿಟ್ಟೆ, ಅದನ್ನು ಒಂದು ಫೋಟೋ ಮಾತ್ರ ತೊಗೊಂಡೆ ಅಷ್ಟೇ, ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸಾಧ್ಯ ಆಗಿ ವಿಡಿಯೋ ಮಾಡ್ಕೊಂಡಿರೋದನ್ನು ಕೂಡ ಹಾಕ್ತಿದ್ದೆ. ಅವರಿಗೂ ಕೂಡ ಒಂದು ಬೋಟ್ ನೆಕ್ಕು, ಒಂದು ವರ್ಕ್ ಬ್ಲೌಸು, ಸೀರೆ ಕುಚ್ಚೆಲ್ಲ ಹಾಕಿದ್ದೆ. ಬೋಟ್ ನೆಕ್ಕಲ್ಲಿ ಸ್ಟಿಚ್ ಮಾಡಿದೆ, ಅದು ಕೂಡ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ, ಇಷ್ಟನ್ನ ಅವರು ಸ್ಟಿಚ್ ಮಾಡಿಸ್ಕೊಂಡ್ರು, ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಆದರೆ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಕಸ್ಟಮರು ಫೋನ್ ಮಾಡಿ ಕೇಳಿದೆ, ಅವರು ಕೂಡ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀರಾ, ಚೆನ್ನಾಗಿದೆ ಅಂತ ಹೇಳಿದರು. ಈ ರೀತಿ ಎಲ್ಲ ನೀವು ಸಪೋರ್ಟ್ ಮಾಡ್ತೀರಾ, ನಾನು ಕೂಡ ಆದಷ್ಟು ಒಂದು ವೀಡಿಯೋನ ಫ್ರೀ ಮಾಡಿಕೊಂಡು ಒಂದು ವೀಡಿಯೋನ ಮಾಡಾಕ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀನಿ. ಮುಂದೆ ಕಟ್ಟಿಂಗು, ಸ್ಟಿಚ್ಚಿಂಗು ನೀವು ಏನು ಕೇಳ್ತೀರಾ ಆ ಥರ ವೀಡಿಯೋನ ಮಾಡೋಕ್ಕೋ ಪ್ರಯತ್ನ ಮಾಡ್ತೀನಿ. ಆದಷ್ಟು ಯಾರಾದರೂ ಬೇಜಾರು ಮಾಡ್ಕೊಂಡಿದ್ರೆ ಬೇಜಾರು ಮಾಡ್ಕೊಬೇಡಿ. ಡಿಸೈನ್ಸ್ ಎಲ್ಲ ವೀಡಿಯೋ ಹಾಕಿ ಅಂತಿದ್ದೀರಾ, ಸದ್ಯಕ್ಕೆ ಆಗ್ತಿಲ್ಲ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.